ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಭಟ್ಕಳದ ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ಸೆಂಟರ್ನಲ್ಲಿ ಇದೇ ಮೊದಲ ಬಾರಿಗೆ ಮತ್ಸ್ಯಮೇಳವನ್ನು ಆಯೋಜಿಸಲಾಗಿದೆ. ಈ ಒಂದು ಮತ್ಸ್ಯಮೇಳವನ್ನು ನಾನು ನೋಡೋಕ್ಕಂತ ಹೊರಟೆ, ಆದರೆ ನಾನು ಹೊರಟಿದ್ದು ಸಿಕ್ಕಾಪಟ್ಟಿ ಲೇಟ್ ಆಗಿತ್ತು. ಆದ ಕಾರಣ ಇಲ್ಲಿ ಯಾವುದೂ ಜನ ಇರಲಿಲ್ಲ. ಅಂದರೆ ಈ ಜನಗಳೆಲ್ಲ ಅಲ್ಲಿ ನಡೆದಿರುವಂತಹ ಸಮಾರಂಭಗಳಲ್ಲಿ ಪಾಲ್ಗೊಂಡಿದ್ದರು. ನಾನು ಹೋಗಿದ್ದು ಸಿಕ್ಕಾಪಟ್ಟಿ ಲೇಟ್ ಆಗಿತ್ತು. ಸುಮಾರು 1 ಕಿಲೋಮೀಟ್ರ್ ಹತ್ರ ನಡೆದುಕೊಂಡು ಆರ್ಎನ್ಎಸ್ ಗಾಲ್ಫ್ ಸೆಂಟರ್ಗೆ ತಲುಪಿದೆ. ಹಾಗೆಯೇ ಸೀದಾ ಅಲ್ಲಿಂದ ಒಳಗೆ ಹೋದರೆ ಊಟದ ವ್ಯವಸ್ಥೆ ಇತ್ತು, ಆದರೆ ನಾನು ಹೋಗಿದ್ದು ತುಂಬ ಲೇಟ್ ಆಗಿತ್ತು. ಹಾಗಾಗಿ ಅಲ್ಲಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು. ಹಾಗೆ ಅದನ್ನು ನೋಡಿದೆ. ಅಲ್ಲಿ ನಮ್ಮ ದೋಸ್ತರು ಸ್ವಲ್ಪ ಜನ ಹುಡುಗರಿದ್ದರು. ಅವರು ನಾನು ವಿಡಿಯೋ ಮಾಡ್ತಿದ್ದನ್ನು ನೋಡಿ ಸ್ವಲ್ಪ ತಮ್ಮದೇ ಆದಂಥ ರೀತಿಯಲ್ಲಿ ಪರಿಚಯ ಮಾಡಿಕೊಂಡ್ರು. ಮುಂದೋದೆ ಅಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಹಲವಾರು ಬಗೆಯ ವಿಶ್ವಮಟ್ಟದಲ್ಲಿ ಗೋಚರವಾಗುವಂತಹ ಮೀನುಗಳನ್ನು ಇಟ್ಟಿದ್ದರು ಸಾರ್ವಜನಿಕರ ಪ್ರದರ್ಶನಕ್ಕಾಗಿ. ಆ ಒಂದು ಮೀನುಗಳು ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಈ ಮೀನಿನ ಬಗ್ಗೆ ಗೊತ್ತಿದ್ದರೆ ಯಾವ ಮೀನು ಅಂತ ಕಮೆಂಟ್ ಮಾಡ್ಬೋದು. ನೋಡ್ಬೋದು ಇದು ಯಾವ ಜಾತಿ ಮೀನು? ಮೊರೆಲ್ ಮೊರೆಲ್ ಜಾತಿ ಮೀನು. ಮೊರೆಲ್ ಮೊರೆಲ್ ಅಣ್ಣ, ಇದು ಯಾವ ಜಾತಿ ಮೀನು ಅಣ್ಣ? ಆಸ್ಕರ ಅವು ಅದು ಬಂದ್ಬಿಟ್ಟು ನಿಮಗೆ ಡಿಸ್ಕಸ್ 2500 ಪೇರ್. ಅದು ಬಂದ್ಬಿಟ್ಟು ನಿಮಗೆ ಚಿಕ್ಲೇಟು, ಪ್ಯಾರೆಟು, ಯೆಲ್ಲೋ ಪ್ಯಾರೆಟು, ರೆಡ್ ಪ್ಯಾರೆಟು. ಇವೆಲ್ಲ ಸೇಮಾ? खागर से उनको यहाँ होली जल्दी हाफ डे मटन करी ಇದುವರೆಗೆ ಹೋಯ್ತು.
ಕಲ್ಚರ್ ಇಟ್ಟಿಲ್ಲ ಅಲ್ಲಿ. ಇದೇನು ಮೊಸಳೆ ಇದ್ದಂಗೆ ಅದೆಲ್ಲ. ಎಲ್ಲ ಇದ್ದದ್ದೇ ಮೀನು ಅಷ್ಟು ದೊಡ್ಡದು. ಹೌದು ನಮಗೆ ಹೇಳ್ತಾವ ನಾ ಸಾರ್ಕಂತ. ಇದು ಯಾವ ಮೀನು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಅಡಿಗಡೆಯಿಂದ ಸೇಮ್ ಮೊಸಳೆ ಕಂಡಂಗತ್ತು. ಯಾರಾದರೂ ಇದನ್ನು ನೋಡಿದ್ರೆ ಮೊಸಳೆ ಅಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಈ ಥರದ್ದು ಒಂದು ಮೀನು ಅದಂತ ನಮಗೂ ಗೊತ್ತಿಲ್ಲಾಗಿತ್ತು. ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಮುರುಡೇಶ್ವರದ ಗಾಲ್ಫ್ ಸೆಂಟರ್ನಲ್ಲಿ RNS ಗಾಲ್ಫ್ ಸೆಂಟರ್ನಲ್ಲಿ ಇದೇ ಮೊದಲ ಬಾರಿಗೆ ಮತ್ಸ್ಯಮೇಳ ಅನ್ನು ಆಯೋಜಿಸಲಾಗಿದೆ. ಆ ಒಂದು ಮತ್ಸ್ಯಮೇಳದಲ್ಲಿ ಹೀಗೆ ವೀಕ್ಷಕರಿಗೆ ತೋರಿಸಲು, ಇಲ್ಲಿ ಬಂದಂಥ ಸಾರ್ವಜನಿಕರಿಗೆ ತೋರಿಸಲು ಮೀನುಗಳನ್ನು ಇಡಲಾಗಿದೆ. ಯಾವ್ಯಾವ ಜಾತಿ ಮೀನುಗಳಿದೆ ನೋಡಿ. ಒಂದನ್ನು ನೋಡಿದ್ರೆ ಇನ್ನೊಂದನ್ನು ಹಾಗೆ ನೋಡ್ತಾನೆ ಇರಬೇಕು ಅನ್ನಿಸ್ತದೆ, ಆ ಥರ ಇದೆ. ಒಂದೊಂದು ವಿಭಿನ್ನವಾದಂತಹ ಜಾತಿಯ ಮೀನುಗಳು ಇಲ್ಲಿ. ವಿಶ್ವಮಟ್ಟದಲ್ಲೇ ಇರುವಂತಹ ಮೀನುಗಳು ಇಲ್ಲೆಲ್ಲ ಇಲ್ಲಿ ಗೋಚರ ಆಗ್ತಾ ಇದೆ ನೋಡಿ, ಯಾವ ರೀತಿ ಇದೆ ಅಂತ. ಯಾವ ಮೀನು ಮಾರೆ ಅಣ್ಣ, ಆರಾಮಿದ್ಯಾ? ಏನು ಕಾಣೋಣ? ಈ ಮೀನಂತೂ ಸೇಮ್ ಒಳ್ಳೆ ಸಖತ್ತಾಗದಲ್ಲ ಇದು. ಇವು ನೋಡ ಚೆನ್ನಾಗಿದೆ. ಕೊಳವು ಇಲ್ಲೊಂದು 5-6 ಅದೇ ಬಂಗಡಿಗೆ ಹುರುಕಂಡಂಗತ್ತದ ಇದು. ಕಲರ್ ಮೀನು
आमदार कंड काणी ಒಂದೆರಡು ಬಾಯಿಗೆ ಕಮ್ದ ಆಹಾ ಮುರಿನ ಮೀನು ಕಂಡಂಗೆ ಆಗ್ತದೆ ಕಲ್ಮುರಿ ಕಂಡಂಗೆ ಆಗ್ತದೆ ಕಾಗಜ ಅಲ್ಲ ಇದು ಬರ್ಗಿ ಕಂಡಂಗೆ ಆಗ್ತದೆ ಇದು ಕಲರ್ ಕಲರ್ ಅದು ಅಣ್ಣ ಎಡ ಬರ್ರು ನೀವಲ್ಲ ಇಲ್ಲಿ ಇದ್ರೇನ ಮರೆ ಸೇರ್ಕೊಂಡಾರಿಲ್ಲ ಇಲ್ಲೇನೋ ಒಂದು ಇದೆ ಯಾವ ಥರ ವಾವ್ ನೀರು ಬೆಳಗಿಂದ ಬಿಟ್ಬಿಟ್ಟೆ ಕಳ್ಕಾಗದೇನು ಅಲ್ಲಿ ಕಾಣ್ಬೇಕು ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಮಾದರಿ ಅಂತ ನಿರ್ಮಿಸಿದ್ದಾರೆ. ಯಾವ ರೀತಿ ಇದೆ ನೋಡಿ ನೀವು. ನಾವೇನು ಸಿಂಟೆಕ್ಸ್ ಅಂತ ಇಡ್ತಾರಲ್ಲ ಅದು ಯಾವ ರೀತಿ ಆಲಿವ್ ರೆಡ್ಲಿ ಆಮೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಡೆಮೋ ತೋರಿಸಿದ್ದಾರೆ. ಅಳಿವಿನ ಅಂಚಿನಲ್ಲಿ ಇರುವಂತಹ ಆಮೆಗಳ ಸಂತತಿ ಇದು. ಹಸಿರು ಆಮೆ. ನಿಮಗೆಲ್ಲರೂ ಸಮುದ್ರ ತೀರದಲ್ಲಿ ಇಂಥ ಆಮೆಗಳನ್ನು ಕಂಡಿದ್ರೆ ಆದಷ್ಟು ಇದನ್ನು ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಯಾವ್ಯಾವ ಮೀನು ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಯಾವ ರೀತಿ ಇದೆ ನೋಡಿ. ನೋಡಿದ್ರೆ ಸಾಫ್ ಹಾವು ಕಾಣಂಗತ್ತದ. ಮೊರಿಯಲ್ ಆಮೆಗಳ ಮರಿಗಳು. ಸಮುದ್ರದಲ್ಲಿ ಬೋಟಿನ ಮೂಲಕ ಬಲೆಯನ್ನು ಯಾವ ರೀತಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಡೆಮೋ ಹಾಕಿದ್ದಾರೆ, ನೋಡ್ಬೋದು ನೀವು. ದೊಡ್ಡ ಮೀನು ಎಲ್ಲ ಕಳಕಾಗ್ಬೋದು. ಸೆಡಿಕ್ಬೇಳೆ ಮರ ಇದೆ. ಓಡ 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 ಬಿಡಬೇಡ ಅಣ್ಣ. ಎಲ್ಲೋ ಅದ್ಯಾ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಮೀನುಗಳನ್ನು ತೆಗಿತಾ ಇದ್ದಾರೆ. ನೀರು
ಸಿಹಿ ನೀರಿನ ಮೀನುಗಳು ಇವು. ಇದು ಆಫ್ ಮಾಡಿಬಿಡ್ತಾರೆ ಸತ್ತೋಗಲ್ಲ ಅದು ಈಗ ಮೇಲೆ ಇರ್ತಲ್ಲ ಸರ್. ಹೇಗೆ ಸರ್ ಇದು ಕೊಡೋದಾ? 6 ತಾಸಾದರೂ ಜೀವ ಇರ್ತವೆ, ನೀರಿಂದ ತೆಗೆದ್ರು ಜೀವವಂತವಾಗಿರ್ತವಂತೆ. ಸರ್ ಹೇಗೆ ಒಂದು ಮೀನಿಗೆ ಹೇಗೆ? ಹಾಂ ಮೀನು ಲೆಕ್ಕಲ್ಲ, ಕೆ ಜಿ ಹೇಗೆ ಸರ್? ಕೆ ಜಿ 500. ಈ ಮೀನಿನ ಕೆಜಿಗೆ 500 ರೂಪಾಯಿ ಅಂತ. 500. ಇಲ್ಲಿ ಬಂದಿರುವಂತಹ ಕೆಲವರು ಆ ಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಣ್ಣ ಎಷ್ಟಣ್ಣ ಇದು ಪ್ರೈಸ್? 200 ಇಲ್ಲ 100 ರೂಪಾಯಿ ಇಷ್ಟು ಮೀನಿಗೆ ಕೊಡ್ಬೋದಾ? ನೋಡಿ, ಇದೊಂದು ರೀತಿಯ ಮೀನು. ಇಲ್ಲಿ ಹೊಸ ನೀರು ಹಾಕ್ಕೊಳ್ಳಿ. ಇದು ಯಾವ ಮೀನು ಅಣ್ಣ? ಇದು ಯಾವ ಮೀನು ಸರ್? ಫೈಟರು ಬೇಟಾ ಫಿಶ್. ಎಷ್ಟಿದೆ ಒಂದು ಪೀಸ್ಗೆ? 200 ಸರ್, ಫುಲ್ ಸೆಟ್ಟು ವಿತ್ ಫುಡ್ಡು. ಇವಾಗ ಇದೊಂದು ವಾರ ಬಿಟ್ಟು ನಿತ್ಯ ಮಾಡ್ಬೇಕಂತಿಲ್ಲ. ಫೈಟರ್ ಅಂತ ಹೇಳ್ತಾ ಇದ್ದಾರೆ ಈ ಮೀನಿಗೆ. ಒಂದು ಪೀಸ್ಗೆ 200 ರೂಪಾಯಿ ಅಂತೆ. ನಾರ್ಮಲ್ ಆರ್ಡರ್ ಅಲ್ಲ, ಫುಡ್ಡು ಕೂಡ ಅವರೇ ಕೊಡ್ತಾರೆ.